ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಮಶ್ರೂಮ್ ಅನ್ನೋದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಸ್ವಲ್ಪ ಬಂಚಲಾಗಿ ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಬಂಚಾಗಿರುತ್ತೆ. ನೆಕ್ಸ್ಟ್ ಬಂದು ಇದರ ಕಲರ್ ಬಂದು ಸ್ವಲ್ಪ ಕ್ರೀಮ್ ಕಲರ್ ಥರ ಇರುತ್ತೆ. ನಾವು ಬಟನ್ ಮಶ್ರೂಮ್ ಆದರೆ ಸ್ವಲ್ಪ ವೈಟ್ ಕಲರ್ ಇರುತ್ತೆ, ಬಟ್ ಇದೇನಂದರೆ ಸ್ವಲ್ಪ ಕ್ರೀಮ್ ಕಲರ್ ಇರುತ್ತೆ. ಆಮೇಲೆ ಸಿಂಗಲ್ ಇರಲ್ಲ, ಸ್ವಲ್ಪ ಬಂಚು ಥರ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ನಾವು ಹುಲ್ಲಲ್ಲಿ ಆಮೇಲೆ ಹೊಲದಲ್ಲಿ ಬಿಡತ್ತಲ್ಲ, ಆ ಮಶ್ರೂಮ್ ಥರ ಟೇಸ್ಟ್ ಕೊಡುತ್ತೆ. ಇದು ಸೂಪರ್ ಟೇಸ್ಟಾಗಿರುತ್ತೆ. ಒಳ್ಳೆ ನಾನ್ ವೆಜ್ ತಿಂದಂಗೆ ಫೀಲ್ ಬರುತ್ತೆ ನಮಗೆ. ಈಗ ಪ್ರತಿಯೊಂದು ಈ ಥರ ಪೀಸ್ ಮಾಡಿದ ಮೇಲೆ ನಾವು ಮಾರ್ಕೆಟಿಂದ ತಂದಿರ್ತೀವಿ, ಅದರಲ್ಲಿ ಹುಳನೋ ಬ್ಯಾಕ್ಟೀರಿಯಾ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀರು ಹಾಕಿ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಫೋರ್ಸಾಗಿ ನಾವು ಮಿಕ್ಸ್ ಮಾಡೋಂಗಿಲ್ಲ, ಸಾಫ್ಟಾಗಿ ನಿಧಾನವಾಗಿ ಮಿಕ್ಸ್ ಮಾಡಿ ನಂತರ ಒಂದು 5 ನಿಮಿಷ ಒಂದು ಸೈಡ್ಗೆ ಎತ್ತಿಡೋಣ. ಈಗ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡೋಣ. ಟೊಮಾಟೊ ಒಂದು 4, ಶುಂಠಿ ಒಂದು 2 ಇಂಚು, ಬೆಳ್ಳುಳ್ಳಿ 2, ಗೋಡಂಬಿ ಒಂದು 10, ಇಲ್ಲಿ ಒಣ ಕೊಬ್ಬರಿ 2 ಸ್ಪೂನಷ್ಟು ಸಣ್ಣ ಪೀಸ್ ತಗೊಂಡಿದ್ದೀನಿ, ಈರುಳ್ಳಿ ಒಂದು 3, ಗಸಗಸೆ ಬಂದು ಒಂದು 1/4 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಈಗ ನಾವು ಈರುಳ್ಳಿ ಟೊಮೊಟೊನ ಉದ್ದಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಈರುಳ್ಳಿ, ಕೊಬ್ಬರಿ ಪೀಸಸ್, ನೆಕ್ಸ್ಟ್ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ನೆಕ್ಸ್ಟ್ ಬಂದು ಟೊಮೊಟೊ ಪೀಸಸ್ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನಾವು ನೈಸ್ ಪೇಸ್ಟ್ ಮಾಡಿಕೊಂಡು ಬರೋಣ. ನೋಡಿ, ಈಗ ಪೇಸ್ಟ್ನ ರೆಡಿಯಾಗಿದೆ. ಇದರಲ್ಲಿ ಜಾಸ್ತಿ ನೀರಂತೂ ಹಾಕೋಕ್ಕೆ ಹೋಗ್ಬೇಡಿ, ಈ ಕ್ವಾಂಟಿಟಿ ಇದ್ದರೆ ನಮ್ಗೆ ಸಾಕಾಗುತ್ತೆ. ನೆಕ್ಸ್ಟ್ ನಾವು ಉಪ್ಪು ಅರಿಶಿನದಲ್ಲಿ ನೆನೆ ಹಾಕಿದ್ದೀವಲ್ಲ, ಈ ಥರ ಸೋಸೋ ಪಾತ್ರೆ ತಗೊಂಡು ನೀರಿಲ್ಲದೇ ಸೋಸ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ನಾವು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ತೀವಿ, ಸೊ ಅದಕ್ಕೋಸ್ಕರ ನೀರು ಇರಬಾರ್ದು. ಈಗ ನಮಗೆ ಈರುಳ್ಳಿ ಸಣ್ಣದಾಗಿ ಬೇಕು, ಸೊ ಅದಕ್ಕೋಸ್ಕರ ನಾನಿಲ್ಲಿ ಚಾಪರ್ ತಗೊಂಡು ನೀಟಾಗಿ ಸಣ್ಣದಾಗಿ ಚಾಪ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ, ಈ ಥರ ಸಣ್ಣದಾಗಿ ಚಾಪ್ ಆಗಬೇಕು, ಓಕೆನಾ? ಅದಕ್ಕೆ ಈ ಚಾಪರ್ ತಗೊಂಡ್ರೆ ನಮಗೆ ತುಂಬ ಯೂಸ್ಫುಲ್ ಇದೆ. ಈಗ ನಮಗೆ 2 ಒಣಮೆಣಸಿನ್ಕಾಯಿ, 2 ಹಸಿರು ಮೆಣಸಿನ್ಕಾಯಿ, 3ರಿಂದ 4 ಲವಂಗ ಬೇಕು, ಚಕ್ಕೆ ಪೀಸ್ಗಳು 2, ಕರಿಬೇವಿನ ಸೊಪ್ಪು, 2 ಏಲಕ್ಕಿ, 1 ತೇಜಪತ್ರೆ. ಈಗ ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿಟ್ಟು ಒಂದು 6ರಿಂದ 7 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು. ಫಸ್ಟ್ ನಾವು ಮಶ್ರೂಮ್ನ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೋಸ್ಬಿಟ್ಟು ಆ ಮಶ್ರೂಮ್ನ ಇದಕ್ಕೆ ಹಾಕಬೇಕು. ಈ ಥರ ಫ್ರೈ ಮಾಡಿದರೆ ಮಶ್ರೂಮ್ ಹಸಿ ಸ್ಮೆಲ್ಲಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಮ್ಮ ಗ್ರೇವಿನೂ. ಸೊ ಈಗ ನಾವು ಮಶ್ರೂಮ್ನ ನೀಟಾಗಿ ಕಳಿಸ್ಬೇಕು, ಇಲ್ಲಾಂದರೆ ಪೀಸಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ 10 ನಿಮಿಷ ಈ ಥರ ರೋಸ್ಟ್ ಮಾಡಿದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ನೋಡಿ, ಎಲ್ಲ ಈ ಥರ ನಿಧಾನವಾಗಿ ತೆಗಿಬೇಕು, ಯಾಕಂದರೆ ಇದು ನಾಟಿ ಮಶ್ರೂಮ್ ಅಲ್ಲ, ಬೇಗ ಬ್ರೇಕ್ ಆಗಿಬಿಡುತ್ತೆ. ಈಗ ಸೇಮ್ ಬಾಣಲೆಯಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಈಗ ಈ ಪ್ಲೇಟಲ್ಲಿ ತೋರಿಸಿದ್ದೀನಲ್ಲ, ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆಗೆ ಒಂದು 2 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಅದರಲ್ಲಿರೋ ಫ್ಲೇವರ್ನ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಇದರಲ್ಲಿ ನಾವು ಸಣ್ಣದಾಗಿ ಚಾಪ್ ಮಾಡಿದ್ವಲ್ಲ ಈರುಳ್ಳಿ ಹಾಕಿ 1-2 ನಿಮಿಷ ನಾವು ಹಸಿ ಸ್ಮೆಲ್ ಹೋಗೋ ಗಂಟ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ನಾವು ಒಗ್ಗರಣೆ ಅನ್ನೋದು ಚೆನ್ನಾಗಿ ಬೆಂದಿದೆ, ನಾವು ರುಬ್ಬಿರೋ ಪೇಸ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಖಾರ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1.5 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ನೀವು ನೋಡ್ಕೊಂಡು ಹಾಕಿ, ಟೇಸ್ಟಿಗೆ ತಕ್ಕಂತೆ ಖಾರ ಹಾಕಿ. ಈಗ ಲಿಡ್ ಹಾಕಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದರೆ ನೋಡಿ, ಈ ಥರ ಎಣ್ಣೆ ಅನ್ನೋದು ಮೇಲೆ ತೇಲ್ತಾ ಇದೆಯಲ್ಲ, ಪರ್ಫೆಕ್ಟಾಗಿ ನಮ್ಮ ಗ್ರೇವಿ ಬೆಂದ್ಬಿಟ್ಟಿದೆ. ಈಗ ನಾವು ಇದರಲ್ಲಿ ಮೊಸರು ಒಂದು 3 ಟೇಬಲ್ ಸ್ಪೂನ್ ತಗೊಂಡು ಚೆನ್ನಾಗಿ ಬೀಟ್ ಮಾಡಿ ಈಗ ಇದರಲ್ಲಿ ಆ್ಯಡ್ ಮಾಡಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಗ್ರೇವಿ ಆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತಲ್ವ. ಸೊ ಅದಕ್ಕೋಸ್ಕರ ಈಗ ಇದ್ರ ಮೇಲೆ ಲಿಡ್ ಇಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡೋಣ. ನಂತರ 5 ನಿಮಿಷ ಆದಮೇಲೆ ನೋಡಿ, ಈ ಥರ ಬಾಯ್ಲ್ ಆಗಿದೆ. ಈಗ ಇದರಲ್ಲಿ ನಾವು ಕರೆದಿರೋ ಮೊಸರನ್ನ ಆ್ಯಡ್ ಮಾಡಿ ನಿಧಾನ
ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಆ್ಯಡ್ ಮಾಡಿಬಿಡೋಣ. ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ ಹಾಕಿ ಇನ್ನೊಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡೋಣ. ನೋಡಿ, ಬಾಯ್ಲ್ ಆದಮೇಲೆ ಈ ಥರ ಇದೆ. ಈ ಟೈಮಲ್ಲಿ ಕಸ್ತೂರಿ ಮೇಥಿನ ಕೈಯಲ್ಲಿ ರಬ್ ಮಾಡಿ ಮೇಲೆ ಹಂಗೆ ಹಾಕಿ ಸೂಪರಾಗಿರುತ್ತೆ. ಇದರ ಫ್ಲೇವರ್ ಬಂದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇಲ್ಲಿ ಹಚ್ಚಿ ಇಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿರಬೇಕು. ಮೇಲೆ ಹಾಕಿದರೆ ಅದರ ಫ್ಲೇವರ್ ಒಳ್ಳೆಯದು, ಆಮೇಲೆ ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು. ಈಗ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಫಾಸ್ಟಾಗಿ ಮಿಕ್ಸ್ ಮಾಡೋಂಗಿಲ್ಲ, ಯಾಕಂದರೆ ನಾಟಿ ಮಶ್ರೂಮ್ ಸ್ವಲ್ಪ ಸಾಫ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಮ್ಮ ಗ್ರೇವಿ ಅನ್ನೋದು ರೆಡಿ ಆಗಿದೆಯಲ್ಲ. ಈ ಗ್ರೇವಿ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನನಗೂ ಮಶ್ರೂಮಲ್ಲಿ ಯಾವ ವೆರೈಟಿ ಮಾಡಿದರೂ ತುಂಬ ಇಷ್ಟ ಆಗುತ್ತೆ. ಈಗ ಗ್ರೇವಿಯನ್ನು ಒಂದು ಸರ್ವಿಂಗ್ ಬೌಲಲ್ಲಿ ತಗೊಳ್ಳೋಣ. ಈಗ ಮಶ್ರೂಮಲ್ಲಿರೋ ಲಾಭಗಳು ನೋಡೋಣ. ಡಯಟ್ ಮಾಡಿ ಸ್ಲಿಮ್ ಆಗ್ತೀನಿ ಅಂದವ್ರಿಗೆ ತುಂಬ ಯೂಸ್ಫುಲ್ ಇದೆ. ನೆಕ್ಸ್ಟ್, ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತದೆ. BP ಇರೋರಿಗೆ ನಾರ್ಮಲ್ ಆಗಿಡುತ್ತೆ. ನಾವೀಗ ಏಜ್ ಆದಮೇಲೆ ಸ್ವಲ್ಪ ಹೆಂಗಾಗಿ ಕಾಣಬೇಕು ಅಂತೀವಲ್ಲ, ಅಂಥವ್ರಿಗೆ ತುಂಬ ಹೆಂಗಾಗಿಡುತ್ತೆ. ನೆಕ್ಸ್ಟ್, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಕೂಡ ಅವರು ಡಯಟಲ್ಲಿ ಮಶ್ರೂಮ್ನ ಹೆಚ್ಚು ತಿಂತಾರಂತೆ. ನೀವು ಒಂದ್ಸಲ ಈ ಥರ ಗ್ರೇವಿ ಮಾಡಿದ್ದೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಸೈನಿಂಗ್ ಆಫ್.